ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕಲ್ಲು ತೂರಾಟವಾಗ್ತಾ ಇದೆ. ಇದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಆರೋಪ. ಸರ್ಕಾರ ಇಂತಹ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡ್ತಾಲೇ ಇದೆ. ಔರಂಗಜೇಬ್ನ ಸಂತತಿಗಳು ಇನ್ನೂ ಜೀವಂತವಾಗಿದ್ದಾರೆ. ಹಿಂದೂಗಳು ಟಾರ್ಗೆಟ್ ಆಗಿದ್ದಾರೆ ಎಂಬ ಆತಂಕ ಇದೆ ಅಂತ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಅಂಬಾಭವಾನಿ ದೇವಸ್ಥಾನದಿಂದ ಹಲವು ಮೀಟರ್ ಹಿಂದೆ ಆಗಿದಂತ ಒಂದು ಘಟನೆ. ಕಲ್ಲು ತೂರಿದ್ದನ್ನ ವಿಡಿಯೋದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಇದು ಮೊದಲ ಬಾರಿ ಅಲ್ಲ. ಈ ಸರ್ಕಾರ ಬಂದ ನಂತರ ಮಂಡ್ಯದಲ್ಲಿ ಪ್ರತಿ ವರ್ಷ ಸಹ ಗಣೇಶ ವಿಸರ್ಜನೆ ಸಮಯದಲ್ಲಿ ಕಲ್ಲು ತೂರಾಟವನ್ನು ಆಗುವುದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಸರ್ಕಾರ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಇಂಥ ಶಕ್ತಿಗಳಿಗೆ, ಜಿಹಾದಿ ಮೈಂಡ್ ಸೆಟ್ನ ಇರುವಂಥ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಆದ ನಂತರ ಇಬ್ಬರನ್ನ ನಾಮಕೆ ವಾಸ್ತೆ 2-3 ಜನ ಅರೆಸ್ಟ್ ಮಾಡ್ತಾರೆ. ನಂತರ ಯಾವುದೇ ರೀತಿಯ ಆ್ಯಕ್ಷನ್ಸ್ ಅವ್ರ ಮೇಲೆ ಆಗೋದಿಲ್ಲ. ನಾವು ವಿಧಾನಸೌಧದಲ್ಲಿ ಆದಂಥ ಪಾಕಿಸ್ತಾನ ಜಿಂದಾಬಾದ್ ಘಟನೆ ಏನಿದೆ, ಇನ್ನೂ ಸಹ ಈವರೆಗೆ ಸಹ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗಲಿಲ್ಲ. ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ, ಲಾ ಆ್ಯಂಡ್ ಆರ್ಡರ್ ಕುಸಿಯುವಂಥ ಸಂದರ್ಭದಲ್ಲಿ ಇಂಥ ಶಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಕುಮ್ಮಕ್ಕು ಬರ್ತದೆ. ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇವರೆಲ್ಲರೂ ಸಹ ಇರ್ತಾರೆ. ಬಾಗಲಕೋಟೆಯಲ್ಲಿ ಆದ ಘಟನೆ ನೋಡಿದಾಗ ನಮ್ಗೆ ಕರೆಕ್ಟಾಗಿ ಸರಿಯಾಗಿ ಗೊತ್ತಾಗ್ತದೆ. ಔರಂಗಜೇಬನ ಸಂತತಿಗಳು ಇನ್ನೂ ಯಾರು ಜೀವಂತದಲ್ಲಿ ಕೆಲವರು ಇದ್ದಾರೆ. ಆ ಶಕ್ತಿಗಳು ಎಲ್ಲವೂ ಸಹ ನಮ್ಮ ಸರ್ಕಾರ ಇದೆ, ನಾವು ಏನು ಮಾಡಿದ್ರು ನಡೀತಿದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಕಲ್ಲನ್ನು ತೂರುವುದು, ಚಪ್ಪಲಿಯನ್ನು ತೂರುವಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಮೊದಲಿಂದ ಸಹ ಹೇಳ್ತಾನೆ ಬಂದಿದೆ. ಇಂಥ ಶಕ್ತಿಗಳಿಗೆ ಸರ್ಕಾರ, ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಶಕ್ತಿಗಳಿಗೆ ಮಣೆ ಹಾಕುವ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಹನುಮ ಚಾಲಿಸ ಹಾಕಿದರೆ ಅಂಥವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಸಹ ಈ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಈ ಸರ್ಕಾರದ ಏನು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ. ಒಂದು ಕಡೆ ಕರಪ್ಷನ್ನು, ಮತ್ತೊಂದು ಕಡೆ ಟೋಟಲ್ ಆಗಿ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮೇಷನನ್ನು ಅಸಡ್ಡೆತನದಿಂದಾಗಿ ಫೇಲಿಯರ್ ಆಗಲಿಕ್ಕೆ ಕಾರಣ ಆಗಿದೆ. ಔರಂಗಜೇಬನ ಸಂತತಿಗಳಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಇವರು ಕರ್ನಾಟಕದಲ್ಲಿ ನೀವೇನು ಬೇಕಾದರೂ ಮಾಡಿ, ನಾವು ನಿಮ್ಮ ಹಿಂದೆ ನಿಲ್ತೇವೆ ಅನ್ನುವಂಥ ಮನಸ್ಥಿತಿಯಿಂದ ಎಲ್ಲರೂ ಸಹ ಅವರವರ ಕಲ್ಲು ತೂರಾಟ ಮಾಡುವುದು, ಬೇರೆ ರೀತಿಯ ಘರ್ಷಣೆಗಳನ್ನು ಮಾಡುವುದನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಹಿಂದೂಗಳ ಹಬ್ಬ ಇರ್ಬೋದು, ಅದು ಹಿಂದೂಗಳು ಮಾಡುವಂಥ ಈ ಪ್ರೊಸೆಷನ್ ಇದೆ, ಅದ್ರ ಮೇಲೆ ಮಾತ್ರ ಯಾಕೆ ಕಲ್ಲು ತೂರಾಟ ಆಗ್ತಾ ಇದೆ? ಬೇರೆ ಇದು ಮುಸಲ್ಮಾನರು ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರು ಮಾಡುವಂಥ ಪ್ರೊಸೆಷನ್ಗಳಿಗೆ ಎಲ್ಲೂ ಸಹ ಕಲ್ಲು ತೂರಾಟ ಆಗ್ತಾ ಇಲ್ಲ. ಖಾಲಿ ಹಿಂದೂ ಮೆರವಣಿಗೆಗಳ ಮೇಲೆ ಮಾತ್ರ ಈ ರೀತಿಯ ಟಾರ್ಗೆಟ್ ಯಾಕೆ ಹಿಂದೂಗಳು ಆಗ್ತಾ ಇದ್ದಾರೆ? ಹಿಂದೂಗಳು ಏನೋ ಸಾಫ್ಟ್ ಟಾರ್ಗೆಟ್ ಆಗಿದ್ದಾರೆ ಈ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಹಿಂದೂಗಳನ್ನು ಖಂಡಿತ ಕಾಡ್ತಾ ಇದೆ.